ಕೈ ಕಾರ್ಯಕರ್ತನ ಜೀವ ತೆಗೆದಿದ್ದು ಯಾರ ಪಿಸ್ತೂಲ್ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾರ ಪಿಸ್ತೂಲ್ ಬುಲೆಟ್ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹ ಹೊಕ್ಕಿತ್ತು 12mm ಬುಲೆಟ್. ಟಿವಿ9ನಲ್ಲಿ ಬುಲೆಟ್ ರಹಸ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ಬ್ಯಾನರ್ ಗಲಾಟೆಯಲ್ಲಿ ಬಲಿಯಾಗಿದ್ದ ರಾಜಶೇಖರ್ ಫೈರಿಂಗ್ ವೇಳೆ ಗುಂಡು ತಗುಲಿ ರಾಜಶೇಖರ್ ಮೃತಪಡ್ತಾರೆ. ಅವರ ದೇಹವನ್ನ ಹೊಕ್ಕಿತ್ತು 12mm ಸಿಂಗಲ್ ಬೋರ್ ಬುಲೆಟ್. ನಿನ್ನೆ ಮರಣೋತ್ತರ ಪರೀಕ್ಷೆಯ ವೇಳೆ ಬುಲೆಟ್ ಅನ್ನ ಹೊರತೆಗೆಯಲಾಗಿದೆ. ವಿಮ್ಸ್ ಆಸ್ಪತ್ರೆ ವೈದ್ಯರು ನಡೆಸಿದಂತಹ ಮರಣೋತ್ತರ ಪರೀಕ್ಷೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಘರ್ಷಣೆ ಇದೆಯಲ್ಲ, ಇದು ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತನನ್ನ ಬಲಿ ತಗೊಂಡಿದೆ. ಈಗಾಗಲೇ ಜಟಾಪಟಿ ಶುರುವಾಗಿದೆ. ರಾಜಕೀಯ ಕೆಸರೆರಚಾಟ ನಡೀತಾ ಇದೆ. ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿಯವರ ನಿವಾಸದ ಬಳಿ ಆದಂತಹ ಗಲಾಟೆ ಗುರುವಾರ ರಾತ್ರಿ ಗಾಳಿಯಲ್ಲಿ ಗುಂಡು ಹಾರಿಸಲಾಗುತ್ತೆ. ಖಾಸಗಿ ಗನ್ಮ್ಯಾನ್ಗಳಿಂದ ಹಾರಿದಂತಹ ಬುಲೆಟ್ನಿಂದಲೇ ರಾಜಶೇಖರ್ ಮೃತಪಟ್ಟಿದ್ದಾರೆ ಅಂತ ಪೊಲೀಸರು ಕೂಡ ಮತ್ತೊಂದು ಕಡೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಫೈರಿಂಗ್ನಿಂದಾಗಿ ರಾಜಶೇಖರ್ ಸಾವನ್ನಪ್ಪಿಲ್ಲ ಅನ್ನೋದನ್ನ ಕೂಡ ಪೊಲೀಸರು ಖಚಿತಪಡಿಸಿದ್ದಾರೆ. ಆದರೆ ಇದರ ನಡುವೆ ಈ ಒಂದು ಗುಂಡಿದೆಯಲ್ಲ, ರಾಜಶೇಖರ್ ದೇಹ ಹೊಕ್ಕಿದಂತಹ ಗುಂಡು ಯಾವ ಬುಲೆಟ್ನಿಂದ ತಗುಲಿದ್ದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ಸಿಕ್ಕಿಲ್ಲ. ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆದ ಸಣ್ಣ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ತಗೊಳ್ಳುತ್ತೆ ಅಂದ್ರೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಯಾರಿಗೂ ಕೂಡ ಕಿಂಚಿತ್ತು ಭಯ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿತ್ತು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದೇ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬ್ಯಾನರ್ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ರಾದ್ಧಾಂತ ಆಗಬೇಕಿತ್ತ ಅಂತ ಹೇಳಿ. ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಅನ್ನ ಕಟ್ಟುವಂತಹ ವಿಚಾರ ಇದು. ಜನಾರ್ದನ ರೆಡ್ಡಿಯವರ ನಿವಾಸದ ಬಳಿ ಬ್ಯಾನರ್ ಅನ್ನ ಕಟ್ಟೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ, ಕೈ ಮಿಲಾಯಿಸೋ ಹಂತಕ್ಕೆ ಹೋಗುತ್ತೆ. ಪೊಲೀಸರು ಪರಿಸ್ಥಿತಿಯನ್ನು ತಹಬದಿಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಆಗದೇ ಇದ್ದಾಗ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಖಾಸಗಿ ಗನ್ಮ್ಯಾನ್ಗಳಿಂದಲೂ ಕೂಡ ಗುಂಡು ಹಾರುತ್ತೆ. ಆ ಪೈಕಿ ಒಂದು ಗುಂಡು ರಾಜಶೇಖರ್ ದೇಹವನ್ನ ಹೊಕ್ಕಿ ಆತನನ್ನ ಬಲಿ ತಗೊಂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ರಾಜಶೇಖರ್ ಬಲಿ ಪಡೆದಂತಹ ಗುಂಡು ಯಾವ ಗನ್ನಿಂದ ಹಾರಿದ್ದು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಏನ್ ಸತ್ಯಾಂಶ ಇದೆಯೋ ಅದು ಹೊರಬಂದಿಲ್ಲ. ಹೇಗೆ ಇದನ್ನ ಪತ್ತೆ ಹಚ್ಚಲಾಗುತ್ತೆ, ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿ ವಿಚಾರ. ಖಂಡಿತ ಮಧುಶ್ರೀ, ಇದು ನಿಜಕ್ಕೂ ಕೂಡ ಇವತ್ತು ಅಂದರೆ 3ನೇ ತಾರೀಕು ಬಳ್ಳಾರಿಯಲ್ಲಿ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ವಾಲ್ಮೀಕಿ ಸರ್ಕಲ್ ಪುತ್ಥಳಿಯ ಅನಾವರಣ ಆಗಬೇಕಾಗಿತ್ತು. ಸಾಕಷ್ಟು ಪ್ರಮಾಣದಲ್ಲಿ ರಾಜ್ಯದ ನಾಯಕರು ಕೂಡ ಬರಬೇಕಾಗಿತ್ತು. ಆದರೆ ಪ್ರಸ್ತುತವಾಗಿ ನಡೆದಿರ್ತಕ್ಕಂಥ ಘಟನೆಯಿಂದಾಗಿ ಅಂದರೆ ನಿನ್ನೆ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರೋದಾಗಿ ಓರ್ವ ಕಾರ್ಯಕರ್ತರ ಸಾವಾಗಿರುವಂಥದ್ದು. ಅಂದರೆ ಆತನ ದೇಹ ಹೊಕ್ಕಿರ್ತಕ್ಕಂಥ ಗುಂಡು 12mm ಬೋರ್ವೆಲ್ ಅಂತ ಅಂದರೆ ಸಿಂಗಲ್ ಗನ್ನಿಂದ ಹೊಡೆದಿರ್ತಕ್ಕಂತಹ ಗುಂಡು ಅನ್ನೋ ಮಾಹಿತಿ ಈಗಾಗಲೇ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿರುವಂಥದ್ದು. ಅಂದರೆ ಈಗಾಗಲೇ ಖಾಸಗಿ ಗನ್ಮ್ಯಾನ್ಗಳನ್ನು ಸುಮಾರು 5 ಖಾಸಗಿ ಗನ್ಗಳನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಗಮನಿಸ್ಬೋದು. ನಾವು ಈಗ ಆ ಸರ್ಕಲನ್ನು ಕೂಡ ತೋರಿಸ್ತಾ ಹೋಗ್ತಾರೆ. ಅಂದರೆ ಇವತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇದೇ ವಾಲ್ಮೀಕಿ ಸರ್ಕಲ್ ತಾವು ಗಮನಿಸ್ತಾ ಇದ್ರೆ ಇದೇ ವಾಲ್ಮೀಕಿ ಸರ್ಕಲ್ನ ಪುತ್ಥಳಿಯ ಅನಾವರಣ ಆಗಬೇಕಾಗಿತ್ತು. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದೊಡ್ಡ ನಾಯಕರು ಇಲ್ಲಿ ಸಾಕ್ಷಿ ಆಗ್ತಾ ಇದ್ರು ಮತ್ತು ವಾಲ್ಮೀಕಿ ಸಮುದಾಯದ ಮಹಾಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಿದ್ಧತೆ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇತ್ತು. ಆದರೆ ನಿನ್ನೆ ಮೊನ್ನೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಗಲಾಟೆ ಆಯಿತು. ಆ ಗಲಾಟೆಯಿಂದಾಗಿ ಓರ್ವ ರಾಜಶೇಖರ್ ಅನ್ನೋ 28 ವರ್ಷದ ಯುವಕನ ಬಲಿಯಾಗಿರುವಂಥದ್ದು. ಹೀಗಾಗಿ ಆ ಸಂಬಂಧಪಟ್ಟಂತೆ ನಿನ್ನೆ ಕಾರ್ಯಕ್ರಮ ಕೂಡ ಮುಂದೂಡಿರುವಂಥದ್ದು. ಜೊತೆಗೆ ಇಲ್ಲಿ ಕಟ್ಟುನಿಟ್ಟ ವಾತಾವರಣ ಬಿಗಿನಿಟ್ಟಿನ ವಾತಾವರಣದಿಂದಾಗಿ ಪೊಲೀಸ್ ಸರ್ಪಗಾವಲು ಕೂಡ ಇನ್ನೂ ಕೂಡ ಇರುವಂಥದ್ದು ಮತ್ತು ಫೈರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಒಂದು ಗಾಡಿಯನ್ನು ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಅಲ್ಲಲ್ಲಿ ಪೊಲೀಸ್ ವಾಹನಗಳು ಇನ್ನೂ ಕೂಡ ಬೀಡುಬಿಟ್ಟಿದ್ದಾವೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಏನು ಕಾರಣ ಅಂತಂದರೆ ಕೇವಲ ಜನಾರ್ದನ ರೆಡ್ಡಿಯವರ ಮನೆಯ ಮುಂದುಗಡೆ ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ ನಡೆದಿರ್ತಕ್ಕಂಥ ಗಲಾಟೆಯಿಂದಾಗಿ ರಾಜಶೇಖರ್ನ ಬಲಿಯಾಗಿರುವಂಥದ್ದು. ರಾಜಶೇಖರ್ಗೆ ತಾಗಿರುವಂಥ ಗುಂಡು ಯಾವುದು ಅನ್ನೋದ್ರ ಬಗ್ಗೆ ಈಗೂ ಕೂಡ ನಿಗೂಢವಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಸುಮಾರು 5 ಗನ್ಗಳನ್ನು ವಶ ಪಡೆದುಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆಯು ಆ ಗನ್ನಿಗೂ ಮತ್ತು ಇನ್ನು ರಾಜಶೇಖರ್ನ ದೇಹಕ್ಕೆ ಹೋಗಿರ್ತಕ್ಕಂಥ 12mm ಬಾರ್ ಗನ್ನಿಗೂ ಏನು ಬುಲೆಟ್ಗಳಿಗೂ ಏನು ತಾಳೆ ಹಾಕಿ ನೋಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಖಾಸಗಿ ಗನ್ಮ್ಯಾನ್ಗಳ 5 ಗನ್ಗಳು ವಶಪಡಿಸಿಕೊಂಡಿದ್ದಾರೆ. ಜನಾರ್ದನ ರೆಡ್ಡಿಯವರ
ಗೋರ್ಮೆಂಟ್ ಏನು ಗನ್ಮ್ಯಾನ್ಗಳಿದ್ರಲ್ಲ ಅವ್ರ ಗನ್ಗಳನ್ನು ಕೂಡ ವಶಪಡಿಸಿಕೊಂಡು ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಸತೀಶ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ, ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಗನ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಅವೆಲ್ಲವನ್ನು ಕೂಡ ತಾಳೆ ಹಾಕಿ ನೋಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಯಾಕಂದರೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಪೊಲೀಸಿಂದ ಯಾವುದೇ ಫೈರ್ ಆಗಿಲ್ಲ ಅನ್ನೋ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ಕಡೆಯವರಿಂದ ಈ ಫೈರಿಂಗ್ ಆಯಿತಾ ಅಥವಾ ಸತೀಶ್ ರೆಡ್ಡಿ ಅವರ ಬೆಂಬಲಿಗರಿಂದ ಫೈರಿಂಗ್ ಆಗ್ತಾ ಅಂತೇಳಿ ತನಿಖೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ FSL ಟೀಮ್ ಕೂಡ ಬಳ್ಳಾರಿಗೆ ಬಂದು ಎವಿಡೆನ್ಸ್ಗಳನ್ನು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, CC ಕ್ಯಾಮ್ರಾಗಳ ಎವಿಡೆನ್ಸ್ ಆಗಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಆ ಘಟನೆ ಬಗ್ಗೆ ವೈರಲ್ ಆಗ್ತಾ ಇದೆ ಅವೆಲ್ಲವೂ ಕೂಡ ತಾಳ ಹಾಕಿ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಇವತ್ತು ಅಥವಾ ನಾಳೆ ಅದು ಯಾರ ಬುಲೆಟ್ ಯಾವ ಗನ್ನಿಂದ ಬಂದಿದ್ದನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಮಧುಶ್ರೀ, ಧನ್ಯವಾದ ವಿನಾಯಕ ತಮ್ಮೆಲ್ಲ ಮಾಹಿತಿಗಾಗಿ. ಬ್ಯಾನರ್ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನ ನೋಡಿದ್ದೀವಿ. ಈ ಬಗ್ಗೆ ನಿನ್ನೆ ಸ್ಪಷ್ಟನೆಯನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ. ಯಾರ ಗನ್ನಿಂದ ಬುಲೆಟ್ ಹಾರಿತು ಅಂತ. ಶಾಸಕ ಜನಾರ್ದನ ರೆಡ್ಡಿ ಅಂಗರಕ್ಷಕರ ಗನ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಶಾಸಕ ಭರತ್ ಆಪ್ತ ಸತೀಶ್ ರೆಡ್ಡಿ ಗನ್ಗಳು ಕೂಡ ವಶಕ್ಕೆ, 5 ಗನ್ನನ್ನ ವಶಕ್ಕೆ ಪಡೆದು ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಯಾವ ಗನ್ನಿಂದ ಗುಂಡು ಸಿಡಿದಿದೆ ಅಂತ ಹೇಳಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಕಾರ್ಯೋನ್ಮುಖರಾಗಿದ್ದಾರೆ ಪ್ರಕರಣದ ತನಿಖೆಯ ವಿಚಾರದಲ್ಲಿ. ಯಾರ ಗನ್ನಿಂದ ಬುಲೆಟ್ ಸಿಡಿದಿದೆ, ರಾಜಶೇಖರ್ನ ಬಲಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಿದ ನಂತರವೇ ಒಂದು ಸ್ಪಷ್ಟತೆ ಸಿಗಲಿದೆ. 12mm ಗುಂಡು ರಾಜಶೇಖರ್ ದೇಹ ಹೊಕ್ಕಿರೋದು, ಅದು ಜನಾರ್ದನ ರೆಡ್ಡಿಯವರ ಕಡೆಯಿಂದ ಬುಲೆಟ್ನಲ್ಲಿ ಫೈರ್ ಆಗಿ ರಾಜಶೇಖರ್ ಜೀವ ತೆಗೆದಿದ್ದ ಅಥವಾ ಭರತ್ ರೆಡ್ಡಿಯವರ ಆಪ್ತ ಸತೀಶ್ ರೆಡ್ಡಿಯವರ ಖಾಸಗಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸ್ತಾರಲ್ಲ ಆ ಸಂದರ್ಭದಲ್ಲಿ ಬುಲೆಟ್ ತಾಗಿದ್ದ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಇನ್ನು ಬ್ಯಾನರ್ ಬಡಿದಾಟ ದೂರು ಮತ್ತು ಪ್ರತಿದೂರು ದಾಖಲಾಗಿದೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ದೂರು ದಾಖಲಾಗಿದೆ. ಜನಾರ್ದನ ರೆಡ್ಡಿಯವರ ದೂರನ್ನು ಆಧರಿಸಿ FIR ದಾಖಲು. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ FIR ಆಗಿದೆ. ಭರತ್ ರೆಡ್ಡಿ, ಸೂರ್ಯನಾರಾಯಣ ರೆಡ್ಡಿ, ಸತೀಶ್ ರೆಡ್ಡಿ, ಹಾಗೆಯೇ ಚಾನಾಳ್ ಶೇಖರ್, ಪ್ರತಾಪ್ ಸೇರಿದಂತೆ ಹಲವರ ವಿರುದ್ಧ FIR ಆಗಿದೆ. ಜನಾರ್ದನ ರೆಡ್ಡಿ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇರೆಗೆ ಬ್ರೂಸ್ಪೇಟೆ ಠಾಣೆಯ ಪೊಲೀಸರು FIR ದಾಖಲು ಮಾಡಿಕೊಂಡಿದ್ದಾರೆ. FIRನ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಲ್ಲೆ ಮತ್ತು ಕೊಲೆ ಯತ್ನ ಆರೋಪದ ಅಡಿ ದೂರನ್ನ ನೀಡಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿಯವರು. ಜಾತಿ ನಿಂದನೆಯ ಆರೋಪವನ್ನು ಮಾಡಿ ನಾಗರಾಜ್ ಎಂಬುವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿಯವರು ಬಹಿರಂಗವಾಗಿಯೇ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ನನ್ನನ್ನು ಮುಗಿಸುವಂತಹ ಷಡ್ಯಂತ್ರವನ್ನ ಮಾಡಿಯೇ ಇಲ್ಲಿ ಬಂದಿದ್ರು, ನನ್ನನ್ನು ಹತ್ಯೆ ಮಾಡೋದೇ ಅವರ ಉದ್ದೇಶ ಆಗಿತ್ತು ಅಂತ ಆರೋಪಿಸಿದ್ದಾರೆ. ಅದೇ ಕಾರಣವನ್ನ ಕೊಟ್ಟು ಭರತ್ ರೆಡ್ಡಿ ಸೇರಿದಂತೆ ಕೆಲವರ ವಿರುದ್ಧ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇರೆಗೆ FIR ಆಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಪರಿಸ್ಥಿತಿಯನ್ನ ಅವಲೋಕಿಸಲು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಸತ್ಯ ಶೋಧನಾ ಸಮಿತಿಯನ್ನ DCM DK ಶಿವಕುಮಾರ್ ಅವರು ರಚಿಸಿದ್ದಾರೆ. ಸ್ಥಳಕ್ಕೆ ತೆರಳಿ ವಾಸ್ತವ ಸ್ಥಿತಿಯ ಬಗ್ಗೆ ವರದಿಯನ್ನ ಈ ನಿಯೋಗ ಕೊಡುತ್ತೆ. ಇವತ್ತು ಬಳ್ಳಾರಿಗೆ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡುವ ಸಾಧ್ಯತೆ ಇದೆ. ನಿಯೋಗದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ HM ರೇವಣ್ಣ, ಜಯಪ್ರಕಾಶ್ ಹೆಗಡೆ, T ರಘುಮೂರ್ತಿ, G ಕುಮಾರ್ ನಾಯಕ್, ಜಕ್ಕಪ್ಪನವರ್, ಬಸವನಗೌಡ ಬಾದರ್ಲಿ ಈ ಒಂದು ಸಮಿತಿಯಲ್ಲಿದ್ದಾರೆ. ಈ ಸತ್ಯ ಶೋಧನಾ ಸಮಿತಿ ಘಟನೆಯಾದಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡಿ ನಂತರದಲ್ಲಿ KPCC ಅಧ್ಯಕ್ಷರೂ ಆಗಿರುವಂತಹ DCM DK ಶಿವಕುಮಾರ್ ಅವರಿಗೆ ವರದಿಯನ್ನು ಕೊಡಲಿದೆ. ಫೈರಿಂಗ್ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದೆ ಬಿಜೆಪಿ ತನ್ನ ಹೋರಾಟವನ್ನು ಮುಂದುವರಿಸುವುದಕ್ಕೆ ನಿರ್ಧರಿಸಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ನಿಂದಲೂ ಕೂಡ ಸೂಚನೆ ಬಂದಿದೆ. ಇವತ್ತು ಬಳ್ಳಾರಿಗೆ ಬಿಜೆಪಿ ನಿಯೋಗವೂ ಕೂಡ ಭೇಟಿ ಕೊಡುವ ಸಾಧ್ಯತೆ ಇದೆ. ಒಂದು ಕಡೆ ಕಾಂಗ್ರೆಸ್ನಿಂದ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಅವರು ಕೂಡ ಘಟನೆಯಾದ ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಿಯೋಗವೂ ಕೂಡ ಭೇಟಿ ಕೊಡುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ, ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲತೆಯನ್ನ ಕಂಡಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡಿದೆ. ಈ ನಡುವೆ ಬಿಜೆಪಿ ಹೈಕಮಾಂಡ್ನಿಂದ ಒಂದು ಸೂಚನೆ ಬಂದಿದೆ. ಆ ಸೂಚನೆಯ ಮೇರೆಗೆ ಬಿಜೆಪಿ ನಿಯೋಗವೂ ಕೂಡ ಈಗ ಬಳ್ಳಾರಿಯ ಗಲಾಟೆಯ ಸ್ಥಳಕ್ಕೆ ಭೇಟಿ ನೀಡಲಿದೆ.